ನಿಮಗೆ ಆರ್ಟಿಫಿಷಿಯಲ್ ಬ್ಲಡ್ ಅಂದ್ರೆ ಕೃತಕ ರಕ್ತದ ಬಗ್ಗೆ ಗೊತ್ತಿದೆಯಾ? ಒಂದು ಜೀವ ಅಪಾಯದಲ್ಲಿದೆ, ರಕ್ತ ಬೇಕಾಗಿದೆ, ದಾನಿಗಳು ಕೂಡ ರೆಡಿ ಇದ್ದಾರೆ, ಆದ್ರೆ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಾ ಇಲ್ಲ. ಯಾರಿಗಾದ್ರೂ ಈ ಸನ್ನಿವೇಶನ ಊಹಿಸಿಕೊಂಡ್ರೆ ಭಯ ಆಗುತ್ತೆ. ಆದ್ರೆ ಈಗ ಜಪಾನ್ ದೇಶದ ವಿಜ್ಞಾನಿಗಳು ಇದಕ್ಕೆ ಶಾಶ್ವತ ಪರಿಹಾರವೊಂದನ್ನ ಕಂಡುಹಿಡಿದಿದ್ದಾರೆ. ಆರ್ಟಿಫಿಷಿಯಲ್ ಬ್ಲಡ್ ಅಂದ್ರೆ ಕೃತಕ ರಕ್ತ. ಇದು ಸಾಮಾನ್ಯವಾದ ರಕ್ತವಲ್ಲ. ಈ ಆರ್ಟಿಫಿಷಿಯಲ್ ಬ್ಲಡ್ ಗೆ ಬ್ಲಡ್ ಗ್ರೂಪ್ ನ ಭೇದ ಭಾವವಿಲ್ಲ. ಬ್ಲಡ್ ಗ್ರೂಪ್ ಯಾವುದೇ ಇರಲಿ ಅದರ ಜೊತೆಗೆ ಇದು ಹೊಂದಾಣಿಕೆ ಆಗುತ್ತೆ. ದಾನ ಮಾಡಿದ ರಕ್ತವನ್ನ ಕೇವಲ 42 ದಿನಗಳ ಕಾಲ ಇಡಬಹುದಾದ್ರೆ ಈ ಕೃತಕ ರಕ್ತವನ್ನ ಬರೋಬ್ಬರಿ 2 ವರ್ಷಗಳ ಕಾಲ ಇಡಬಹುದು. ಅದು ಕೂಡ ರೂಮ್ ಟೆಂಪರೇಚರ್ ಅಲ್ಲಿ. ಅಷ್ಟೇ ಅಲ್ಲ, ಇದು ವೈರಸ್ ಫ್ರೀ ಕೂಡ ಆಗಿದೆ. ಈ ಆರ್ಟಿಫಿಷಿಯಲ್ ರಕ್ತಕ್ಕೆ ಹಿಮೋಗ್ಲೋಬಿನ್ ವೆಸಿಕಲ್ಸ್ ಅಂತ ಕರೀತಾರೆ. ಇದನ್ನ ಅಭಿವೃದ್ಧಿಪಡಿಸಿದವರು ಜಪಾನ್ನ ನಾರಾ ಮೆಡಿಕಲ್ ಯೂನಿವರ್ಸಿಟಿಯ ಪ್ರೊಫೆಸರ್ ಹಿರೋಮಿ ಸಕೈ 2025ರಲ್ಲಿ ಮಾನವರ ಮೇಲೆ ಈ ಆರ್ಟಿಫಿಷಿಯಲ್ ಬ್ಲಡ್ ನ ಪ್ರಯೋಗಗಳನ್ನ ಶುರು ಮಾಡಿದ್ದಾರೆ. 2030ರಲ್ಲಿ ಈ ಕೃತಕ ರಕ್ತ ಎಲ್ಲರಿಗೂ ಲಭ್ಯವಾಗುತ್ತದೆ ಅಂತ ಜಪಾನ್ನ ವಿಜ್ಞಾನಿಗಳು ಅಪೇಕ್ಷಿಸಿದ್ದಾರೆ. ಜಗತ್ತಿನಾದ್ಯಂತ ರಕ್ತದ ಬೇಡಿಕೆ ಹೆಚ್ಚುತ್ತಿದೆ, ಆದ್ರೆ ದಾನಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ರಕ್ತದ ಕೊರತೆ, ರೋಗಗಳ ತಡೆಯುವಿಕೆ ಇವೆಲ್ಲವಕ್ಕೂ ಪರಿಹಾರವಾಗಲಿದೆ ಕೃತಕ ರಕ್ತ. ಇದು ಲಕ್ಷಾಂತರ ಜೀವಗಳನ್ನು ಉಳಿಸುವ ಒಂದು ಮಹಾ ಕ್ರಾಂತಿ ಆಗಲಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಕೃತಕ ರಕ್ತದ ಕ್ರಾಂತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಹಾಗೂ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗೆ ನನ್ನನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ನಾನು ನಿಮ್ಮ ಆದರ್ಶ್.